ಜೀವ ಸಮಾಸ 19. ಪರ್ಯಾಪ್ತಿ 6. ಪ್ರಾಣ 10. ಸಂಜ್ಞಾ 4. ಉಪಯೋಗ 12. ಧ್ಯಾನ 16. ಆಶ್ರವ 57. ಜಾತಿ 84 ಲಕ್ಷ. ಇಲ್ಲಿ ಕುಲ 199.5 ಲಕ್ಷ ಕೋಟಿ. 99.5 ಲಕ್ಷ ಕೋಟಿ. ಅಷ್ಟು ಕುಲ, ಅಷ್ಟು ಸ್ಪೀಸೀಸ್ ಇದೆ, ಅಷ್ಟು ವೆರೈಟಿ ಇದೆ ಜೀವಗಳಲ್ಲಿ. ಹಾಂ ಹೇಳಿ ಇನ್ನೊಂದ್ಸಲ. ಗತಿ 4. ಇಂದ್ರಿಯ 5. ಕಾಯ 2. ಆಹಾರಕ 2. ಜೀವ ಸಮಾಸ 19. ಪರ್ಯಾಪ್ತಿ 6. ಸಂಜ್ಞಾ 4. ಜ್ಞಾನ ಅಲ್ಲ, ಧ್ಯಾನ 57. 199.5 ಲಕ್ಷ ಕೋಟಿ. ಹಾಂ, ಇವಾಗ ಪೇಜ್ ನಂಬರ್ ತೆಗೆದು 1. ನಿನ್ನೆ ಗುಣಸ್ಥಾನ ಹೇಳ್ಕೊಟ್ಟಿದ್ದೆ ನಿಮಗೆ ಯಾವ್ಯಾವುದು ಅಂತ ಹೇಳಿ. ಈಗ ಆ ಗುಣಸ್ಥಾನ ಗತಿನಲ್ಲಿ 4 ಗತಿ ಇದೆ. 4 ಗತಿನಲ್ಲಿ ಮೊದಲನೇ ಗತಿ ನರಕಗತಿ. ನರಕಗತಿನಲ್ಲಿ ಗುಣಸ್ಥಾನ ಎಷ್ಟು? 1 ರಿಂದ 4. ತಿರ್ಯಂಚ ಗತಿನಲ್ಲಿ 5. ದೇವಗತಿ, ಮನುಷ್ಯಗತಿ ಅಂದರೆ ಮನುಷ್ಯನಿಗೆ ಪೂರಾ ಗುಣಸ್ಥಾನ ಇರುತ್ತೆ. ಗುಣಸ್ಥಾನನವನು ಎಲ್ಲ ಗುಣಸ್ಥಾನವನ್ನು ಪಾರಾಗಿ ಮೋಕ್ಷವನ್ನು ಪಡ್ಕೋಬಹುದು. ಆದರೆ ನರಕಗತಿನಲ್ಲೂ ಮೋಕ್ಷಕ್ಕೆ ಹೋಗೋಕ್ಕಾಗಲ್ಲ, ತಿರ್ಯಂಚ ಗತಿಲೂ ಮೋಕ್ಷಕ್ಕೆ ಹೋಗೋಕ್ಕಲ್ಲ, ಮತ್ತು ದೇವಗತಿನಲ್ಲೂ ಮೋಕ್ಷಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೇ ಮನುಷ್ಯಗತಿ ಶ್ರೇಷ್ಠವಾದ್ದು. 4 ಗತಿನಲ್ಲಿ ಶ್ರೇಷ್ಠವಾದ ಗತಿ ಯಾವುದು ಅಂದರೆ ಇಂದ್ರಿಯಗಳೆಷ್ಟಿದೆ? 5. ಏಕೇಂದ್ರಿಯ 1 ಗುಣಸ್ಥಾನ. ದ್ವಿಂದ್ರಿಯ 2. ಅಲ್ಲಿ ನೋಡಿ, ಅಲ್ಲಿ ಪುಸ್ತಕ ನೋಡಿ, ಅಲ್ಲೇ ಮನಸ್ಸಿಗೆ ಬಂದಿದ್ದು ಹೇಳಬೇಡಿ. ದ್ವಿಂದ್ರಿಯ 1. ತ್ರೀಂದ್ರಿಯ 1. ಚತುರಿಂದ್ರಿಯ 1. ಏಕೇಂದ್ರಿಯ, ದ್ವಿಂದ್ರಿಯ, ಚತುರಿಂದ್ರಿಯ. 4 ಗುಣಸ್ಥಾನದಲ್ಲಿ ಇಂದ್ರಿಯಗಳಲ್ಲಿ ಮೊದಲಿನ 4 ಇಂದ್ರಿಯದಲ್ಲಿ ಒಂದೇ ಗುಣಸ್ಥಾನ ಒಂದೇ ಇದೆ. ಪಂಚೇಂದ್ರಿಯ 5 ಇಂದ್ರಿಯ ಯಾವುದಕ್ಕಿದೆ? ಅದಕ್ಕೆ 1 ರಿಂದ 14 ಗುಣಸ್ಥಾನ ಯಾರಿಗಿದೆ? ತಿರ್ಯಂಚ ಪ್ರಾಣಿಗಳಲ್ಲೂ ಇದೆ ಸಂಜ್ಞಿ ಪಂಚೇಂದ್ರಿಯ, ಮತ್ತು ಮನುಷ್ಯನು ಕೂಡ ಸಂಜ್ಞಿ ಪಂಚೇಂದ್ರಿಯ ಇದ್ದಾನೆ. ದೇವತೆಗಳು ಕೂಡ ಸಂಜ್ಞಿ ಪಂಚೇಂದ್ರಿಯ ಇದ್ದಾರೆ. ನಾರಕಿಗಳು ಕೂಡ ಸಂಜ್ಞಿ ಪಂಚೇಂದ್ರಿಯ ಇದ್ದಾರೆ. ಇಲ್ಲೂ ಕೂಡ ಎಲ್ಲರೂ. ಆದರೆ ನರಕಗತಿನಲ್ಲಿ, ದೇವಗತಿನಲ್ಲಿ ಮತ್ತು ತಿರ್ಯಂಚ ಗತಿನಲ್ಲಿ ಗುಣಸ್ಥಾನ 1 ರಿಂದ 4, ತಿರ್ಯಂಚ ಗತಿನಲ್ಲಿ 1 ರಿಂದ 5. ಆದರೆ ಮನುಷ್ಯಗತಿನಲ್ಲಿ 1 ರಿಂದ 14 ಇದೆ. ಕಾಯ ಎಷ್ಟಿದೆ? ಕಾಯ 6. ಪೃಥ್ವಿ ಕಾಯಕ್ಕೆ ಗುಣಸ್ಥಾನ 1. ಜಲಕಾಯ 1. ಅಗ್ನಿಕಾಯ 1. ವಾಯುಕಾಯ 1. ವನಸ್ಪತಿಕಾಯ 1. ತ್ರಸಕಾಯದಲ್ಲಿ 1 ರಿಂದ 14. ಪಂಚೇಂದ್ರಿಯನೇ ಉದ್ದೇಶ ಇಟ್ಕೊಂಡು ಹೇಳಿದೆ. ಏಕೇಂದ್ರಿಯ, ದ್ವಿಂದ್ರಿಯ, ತ್ರೀಂದ್ರಿಯ, ಚತುರಿಂದ್ರಿಯಕ್ಕೆ ಒಂದೇ ಗುಣಸ್ಥಾನ. ಪಂಚೇಂದ್ರಿಯಕ್ಕೆ ಮಾತ್ರ 1 ರಿಂದ 14 ಗುಣಸ್ಥಾನ. ಯೋಗಗಳೆಷ್ಟಿದೆ? ಮೂಲದಲ್ಲಿ 3 ಇದೆ. ಮನೋಯೋಗ, ವಚನಯೋಗ, ಕಾಯೋಗ. ಮನೋಯೋಗ 4 ಇದೆ. ಸತ್ಯ ಮನೋಯೋಗ, ಅಸತ್ಯ
ಅನುಭಯ ಮನೋಯೋಗ. ಸತ್ಯ ಮನೋಯೋಗ 1-13 ಗುಣಸ್ಥಾನ, ನೆನ್ಪಿಟ್ಕೋಬೇಕು ಅದನ್ನೆಲ್ಲ. ಅಸತ್ಯ ಮನೋಯೋಗ 1-12 ಗುಣಸ್ಥಾನ, ಉಭಯ ಮನೋಯೋಗ 1-12 ಗುಣಸ್ಥಾನ, ಅನುಭಯ ಮನೋಯೋಗ 1-13, ಸತ್ಯ ಮನೋಯೋಗ ಮತ್ತು ಕೊನೆಯದು 4ನೇದು ಅನುಭಯ ಮನೋಯೋಗ 1-13 ಗುಣಸ್ಥಾನ ಇದೆ. ಅಸತ್ಯ ಮನೋಯೋಗ ಮತ್ತು ಉಭಯ ಮನೋಯೋಗ 1-12 ಗುಣಸ್ಥಾನ ಇದೆ. ವಚನ ಅಂದರೆ ಮಾತು. ಆ ಯೋಗದಲ್ಲಿ ಕೂಡ ಸತ್ಯವಚನ ಯೋಗ 1-13, ಅಸತ್ಯ ವಚನ ಯೋಗ 1-12, ಉಭಯ ವಚನ ಯೋಗ 1-12, ಅನುಭಯ ವಚನ ಯೋಗ 1-13 ಇದೆ. ಕಾಯಯೋಗ, ಕಾಯ ಅಂದರೆ ಶರೀರ. ಆ ಕಾಯಯೋಗದಲ್ಲಿ ಎಷ್ಟಿದೆ? 7 ವೇದ ಇದೆ. ನಮ್ಮದು ಮತ್ತು ಪ್ರಾಣಿಗಳದ್ದು ಔದಾರಿಕ ಶರೀರದಲ್ಲಿ ರಕ್ತ, ಮೂಳೆ, ಮಾಂಸ ಎಲ್ಲ ಇದೆ. ರಕ್ತ, ಮೂಳೆ, ಮಾಂಸ ಎಲ್ಲ ಇರುವಂಥದ್ದು ಔದಾರಿಕ ಶರೀರ. ಔದಾರಿಕ ಶರೀರ, ಔದಾರಿಕ ಕಾಯಯೋಗ. ಶರೀರ, ಕಾಯ ಅಂದರೆ ಶರೀರ, ಔದಾರಿಕ ಕಾಯಯೋಗ. ಇದರಲ್ಲಿ 1-13 ಗುಣಸ್ಥಾನ ಇದೆ. ಔದಾರಿಕ ಮಿಶ್ರ ಕಾಯಯೋಗ, ಅದು ಮಿಶ್ರ ಅಂದೇನು ಅಂತ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಈ ಕ್ಲಾಸಲ್ಲಿ ಹೇಳಲ್ಲ, ಯಾಕೆಂದರೆ ನಿಮಗೆ ಅರ್ಥ ಆಗಲ್ಲ. ಔದಾರಿಕ ಮಿಶ್ರ ಕಾಯಯೋಗ 1, 2 ಮತ್ತು 4, 13. ಔದಾರಿಕ ಮಿಶ್ರ ಕಾಯದಲ್ಲಿ ಎಷ್ಟು ಗುಣಸ್ಥಾನ ಇರುತ್ತೆ? 1 ಗುಣಸ್ಥಾನ, 2 ಗುಣಸ್ಥಾನ ಮತ್ತು 4 ಮತ್ತು 13ನೇ ಗುಣಸ್ಥಾನ. ವೈಕ್ರಿಕ ಕಾಯಯೋಗ, ನಾರಕಿಗಳದ್ದು ಮತ್ತು ದೇವತೆಗಳದ್ದು ವೈಕ್ರಿಕ ಶರೀರ. ಅದರಲ್ಲಿ ಮೂಳೆ, ಮಾಂಸ ಎಲ್ಲ ಏನೂ ಇರಲ್ಲ. ಇದ್ರದ್ದು ಮೇಣದ ಗೊಂಬೆ ಇರುತ್ತಲ್ಲ, ಅವ್ರ ಶರೀರ ಹಾಗಿರುತ್ತೆ. ರಕ್ತ ಇಲ್ಲ, ಮೂಳೆ ಇಲ್ಲ, ಮಾಂಸ ಇಲ್ಲ, ಬೆವರಿಲ್ಲ ಅವ್ರ ಶರೀರ. ದೇವತೆಗಳದ್ದು ಮತ್ತು ನಾರಕಿಗಳದ್ದು ವೈಕ್ರಿಕ ಶರೀರ. ವಿಕ್ರಿಯ ಅಂದರೆ ಯಾವ ರೂಪ ಬೇಕಾದ್ರೂ ಹಾಕ್ಕೋಬೋದು ಅಂಥ ಶರೀರ. ಅದರಲ್ಲಿ ಮೂಳೆ, ಮಾಂಸ ಎಲ್ಲ ಏನೂ ಇರೋದಿಲ್ಲ. ನಮ್ಮ ಶರೀರದಲ್ಲಿ ಹೇಗಿದ್ದೆ ಸಪ್ತಧಾತು ಅದು ಅವರಲ್ಲಿ ಇರೋದು. ಬೈಕ್ ಹಾಕ್ಬೇಡ. ಅದು ವೈಕ್ರಿಕ ಶರೀರ. ವೈಕ್ರಿಕ ಕಾಯಯೋಗಕ್ಕೆ ಗುಣಸ್ಥಾನ ಎಷ್ಟು? 1-4. ಎಷ್ಟು ಗುಣಸ್ಥಾನ ಇದೆ? 1-4. ವೈಕ್ರಿಕ ಮಿಶ್ರ ಕಾಯಯೋಗದಲ್ಲಿ 1ನೇ ಗುಣಸ್ಥಾನ, 2ನೇ ಗುಣಸ್ಥಾನ ಮತ್ತು 4ನೇ ಗುಣಸ್ಥಾನ ಇರುತ್ತೆ. ವೈಕ್ರಿಕ ಮಿಶ್ರದಲ್ಲಿ ಎಷ್ಟಿರುತ್ತೆ? 1, 2 ಮತ್ತು 4. ಆಹಾರಕ ಕಾಯಯೋಗ, ಮುನಿಗಳಿದ್ದಾರೆ, ಮಹಾತಪಸ್ವಿ ಇದ್ದಾರೆ, ಅವರಿಗೆ ವೃದ್ಧಿ ಸಿದ್ಧಿ ಎಲ್ಲ ಆಗಿರುತ್ತೆ. ಅಂಥ ಮುನಿಗಳಿಗೆ ಏನಾರ ಅನುಮಾನ ಬಂತು, ಶಾಸ್ತ್ರ ಓದಬೇಕಾರೆ ಡೌಟ್ ಆಗುತ್ತಲ್ಲ, ಸರಿನೋ ತಪ್ಪೋ ಅನಿಸುತ್ತಲ್ಲ, ಹಾಗೆ ಅನುಮಾನ ಆಯಿತು, ಸಂಶಯ ಬಂತು, ಅಥವಾ ಸಿಂಹೇಂದ್ರ ಭಗವಂತ ದರ್ಶನ ಮಾಡಬೇಕು ಅನ್ನಿಸ್ತು, ಸುದರ್ಶನ ಮೇರು ದರ್ಶನ ಮಾಡಬೇಕು ಅನ್ನಿಸ್ತು, ಹಾಗೇನಾದ್ರು ದರ್ಶನ ಮಾಡಬೇಕು ಅಂತ ಭಾವ ಆದಾಗ ಅವ್ರ ತಲೆ, ನೆತ್ತಿ ಇದೆಯಲ್ಲ ಇಲ್ಲಿ, ಈ ನೆತ್ತಿಯಿಂದ ಇಷ್ಟು ಉದ್ದ ಬಿಳಿ ಅವರ ಶರೀರ ಹೇಗಿದೆಯಲ್ಲ ಅದೇ ರೂಪದಲ್ಲಿ ಒಂದು ಬೊಂಬೆ ಬರುತ್ತೆ. ಆ ಬೊಂಬೆ ಹೋಗಿ ವಿಜಯ ಕ್ಷೇತ್ರದಲ್ಲಿ ತೀರ್ಥಂಕರಿದ್ದಾರಲ್ಲ ಅವ್ರನ್ನ ಸ್ಪರ್ಶ ಮಾಡುತ್ತೆ. ಅವ್ರನ್ನ ಸ್ಪರ್ಶ ಮಾಡಿದಾಗ ಅವ್ರದ್ದು ಅನುಮಾನ ಎಲ್ಲ ದೂರ ಆಗುತ್ತೆ. ಅಥವಾ ದರ್ಶನ ಮಾಡಿ ವಾಪಸ್ಸು ಮತ್ತು ಅವ್ರ ತಲೆಯೊಳಗೆ ಬಂದು ಅಲ್ಲೇ ಸೇರಿಕೊಳ್ಳುತ್ತೆ. ಆ ಬಿಳಿ ಶರೀರಕ್ಕೆ ಆಹಾರಕ ಶರೀರ ಅಂತ ಹೆಸರು. ಇಲ್ಲಿಲ್ಲ, ವಿಜಯ ಕ್ಷೇತ್ರದಲ್ಲಿ ಈಗಲೂ ಆಗುತ್ತೆ. ಆಹಾರಕ ಕಾಯಯೋಗ 6ನೇ ಗುಣಸ್ಥಾನ. ಎಲ್ಲಾಗುತ್ತೆ? ಆಹಾರಕ ಕಾಯಯೋಗ ಮುನಿಗಳಿಗೆ ಆಗುತ್ತೆ. ಆಹಾರಕ ಕಾಯಯೋಗ ಯಾರಿಗಾಗುತ್ತೆ? ಮುನಿಗಳಿಗೆ ಮಾತ್ರ, ಇನ್ಯಾರಿಗೂ ಆಗಲ್ಲ. ಆಹಾರಕ ಮಿಶ್ರ ಕಾಯಯೋಗ ಅದು 6ನೇ ಗುಣಸ್ಥಾನ. ಕಾರ್ಮಣ ಕಾಯಯೋಗ 1, 2, 4, 13. ಕಾರ್ಮಣ ಕಾಯಯೋಗದಲ್ಲಿ ಎಷ್ಟೆಷ್ಟು ಗುಣಸ್ಥಾನ ಇದೆ? 1 ಗುಣಸ್ಥಾನ, 2 ಗುಣಸ್ಥಾನ ಮತ್ತು 4ನೇ ಗುಣಸ್ಥಾನ, ಮತ್ತು ಅದನ್ನು ಬಿಟ್ಟರೆ 14ನೇ ಗುಣಸ್ಥಾನ ಇರುತ್ತೆ. ವೇದ ಎಷ್ಟಿದೆ? 3 ಇದೆ. ಸ್ತ್ರೀ ವೇದ, ಪುರುಷ ವೇದ. ಈ ವೇದಗಳು ಎಷ್ಟು ಗುಣಸ್ಥಾನದವರೆಗೂ ಇರುತ್ತೆ? 1ರಿಂದ 9ನೇ ಗುಣಸ್ಥಾನದವರೆಗೂ ಇರುತ್ತೆ. ಎಷ್ಟುವರೆಗೂ ಇರುತ್ತೆ? ಕಷಾಯಗಳು 25 ಇದೆ. ಅನಂತಾನುಬಂಧಿ, ಕ್ರೋಧ, ಮಾನ, ಮಾಯ, ಲೋಭ. ಇದರಲ್ಲೆಲ್ಲ ಅನಂತಾನುಬಂಧಿಯಲ್ಲಿ ಗುಣಸ್ಥಾನ ಎಷ್ಟು? 1 ಮತ್ತು 2. ಅಪ್ರತ್ಯಾಚಾನ, ಕ್ರೋಧ, ಮಾನ, ಮಾಯ, ಲೋಭ. ಇದು ಗುಣಸ್ಥಾನ ಎಷ್ಟು? 1ರಿಂದ 4. 4. ಪ್ರತ್ಯಾಚಾನ ಅವರನ್ನು ಇದು ಗುಣಸ್ಥಾನ 1ರಿಂದ 5. ಡ್ಯಾಶ್ ಇದೆಯಲ್ಲ ಮಧ್ಯದಲ್ಲಿ, 1ರಿಂದ 5. ಸಂಜ್ವಲನ, ಕ್ರೋಧ, ಮಾನ, ಕೇಳಿಲಿ ಕ್ರೋಧ, ಸಂಜ್ವಲನ, ಕ್ರೋಧ, ಮಾನ, ಮಾಯ ಇದೆಯಾ? ಇದು ಗುಣಸ್ಥಾನ 1ರಿಂದ 9. ಸಂಜ್ವಲನ ಲೋಭ ಕಷಾಯಲ್ಲಿದೆ, 1ರಿಂದ 10 ಗುಣಸ್ಥಾನ ಇದೆ. ಅಕಷಾಯ ಅಂತ ಹೇಳ್ತಾರೆ. ನಾನು ಹೇಳಿದ್ನಲ್ಲ, ಕಷಾಯ ಯಾವುದಿದೆಯಲ್ಲ, ಕ್ರೋಧ, ಮಾನ, ಮಾಯ, ಲೋಭ, ಇದೇನು ಮಾಡುತ್ತೆ? ಸೀದಾ ಹೋಗಿ ಆತ್ಮನ ಗುಣನ ಪೆಟ್ಟು ಕೊಡುತ್ತೆ. ಆದರೆ ಅಕಷಾಯ ಇದೆಯಲ್ಲ, ಅದೇನು ಮಾಡುತ್ತೆ? ಯಾರು ಹೊಡಿತಾ ಹೋಗ್ತಾರೆ ಅವ್ರಿಗೆ ಕೋಲ್ ಕೊಡುತ್ತೆ, ಹೊಡಿಯುತ್ತೆ.
ಸಹಾಯ ಮಾಡುತ್ತೆ ಹೊಡೆಯೋರಿಗೆ. ಆದರೆ ತಾನು ಹೊಡೆಯಲ್ಲ, ಅದನ್ನು ಕಷಾಯ ಅಂತ ಹೇಳ್ತಾರೆ, ಸಪೋರ್ಟ್ ಮಾಡುತ್ತೆ. ಕಷಾಯಗಳಿಗೆ ಇದು ಸಪೋರ್ಟ್. ಅದಕ್ಕೆ ಇದನ್ನು ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸ, ಸ್ತ್ರೀವೇದ, ಪುರುಷವೇದ. ಹಾಸ್ಯದ ಗುಣಸ್ಥಾನ ಎಷ್ಟು? 1ರಿಂದ 8ನೇ ಗುಣಸ್ಥಾನ. ಇದು ಕರ್ಮದ್ದೇ ಸ್ವರೂಪ. ರತಿ ಅಂದರೆ ಪ್ರೀತಿ, 1ರಿಂದ 8ನೇ ಗುಣಸ್ಥಾನ. ಅರತಿ ದ್ವೇಷ, 1ರಿಂದ 8. ಶೋಕ ಅಳು ಬರ್ತಲ್ಲ, 1ರಿಂದ 8. ಭಯ 1ರಿಂದ 8. ಜಿಗುಪ್ಸೆ ಹೇಸಿಗೆ ಆಗುತ್ತಲ್ಲ, ಅದು 1ರಿಂದ 8. ಸ್ತ್ರೀವೇದ 1ರಿಂದ 9. ಪುರುಷವೇದ 1ರಿಂದ 9. ನಪುಂಸಕ ವೇದ 1ರಿಂದ 9 ಗುಣಸ್ಥಾನ ಇದೆ. ಜ್ಞಾನ 1. ಹಾಂ, ಕುಮತಿ ಜ್ಞಾನ 1 ಮತ್ತು 2 ಗುಣಸ್ಥಾನ. ಕುಶ್ರುತ ಜ್ಞಾನ 1, 2 ಗುಣಸ್ಥಾನ. ಅವಧಿ ಜ್ಞಾನ, ಮತಿಜ್ಞಾನ 4ರಿಂದ 12. ಶ್ರುತಜ್ಞಾನ 4ರಿಂದ 12 ಗುಣಸ್ಥಾನ. ಅವಧಿ ಜ್ಞಾನ 4ರಿಂದ 12 ಗುಣಸ್ಥಾನ. ಮನಪರ್ಯ ಜ್ಞಾನ 6ರಿಂದ 12. ಮುನಿಗಳಿಗಾಗೋದು. ಮನಪರ್ಯ ಜ್ಞಾನ ಎಲ್ರಿಗೂ ಆಗಲ್ಲ. ಮನಪರ್ಯ ಜ್ಞಾನ ಮುನಿಗಳಿಗೆ ಮಾತ್ರ. ಅದಕ್ಕೆ 6 ಮತ್ತು 6ರಿಂದ 12 ಗುಣಸ್ಥಾನ. ಕೇವಲ ಜ್ಞಾನ ಎಷ್ಟಾಗುತ್ತೆ? 13 ಮತ್ತು 14ನೇ ಗುಣಸ್ಥಾನದಲ್ಲಿ ಕೇವಲ ಜ್ಞಾನ ಇರುತ್ತೆ. ಜೈ ಗುರು ಪಂಚ ಪರಮೇಶ್ವರಿ ಭಗವಾನ್.